ಸ್ಫೂರ್ತಿದಾಯಕ ಕಥೆ ಸಣ್ಣ ಎಂಜಿನ್ ಮತ್ತು ದೊಡ್ಡ ಎಂಜಿನ್ ಒಂದಾನೊಂದು ಕಾಲದಲ್ಲಿ ಒಂದು ಸಣ್ಣ ಎಂಜಿನ್ ಇತ್ತು, ಅದು ಬೆಟ್ಟದ ಮೇಲೆ ಸರಕು ಕಾರುಗಳ ಉದ್ದನೆಯ ಸಾಲನ್ನು ಎಳೆಯುವ ಕಾರ್ಯವನ್ನು ಮಾಡಿತು. ಇತರ ದೊಡ್ಡ ಇಂಜಿನ್ಗಳು ಚಿಕ್ಕ ಇಂಜಿನ್ಗೆ ನಕ್ಕರು ಮತ್ತು ನೀವು ತುಂಬಾ ಚಿಕ್ಕವರು ಮತ್ತು ದುರ್ಬಲರು, ನೀವು ಇದನ್ನು ಎಂದಿಗೂ ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿದರು. ಆದರೆ ಚಿಕ್ಕ ಎಂಜಿನನ್ನು ನಿರ್ಧರಿಸಲಾಯಿತು. ಇದು ಸರಕು ಕಾರುಗಳನ್ನು ಪರ್ವತದ ಮೇಲೆ ಎಳೆಯಲು ಪ್ರಾರಂಭಿಸಿತು. ಒಂದು ಸಮಯದಲ್ಲಿ ಒಂದು ಕಾರು. ಅದು ನಿಧಾನವಾಗಿ ಹೋಗುತ್ತಿತ್ತು ಮತ್ತು ಚಿಕ್ಕ ಇಂಜಿನ್ ಏರುತ್ತಿರುವಾಗ ಹಿಸ್ಸಾಯಿತು. ಆದರೆ ಅದು ಬಿಟ್ಟುಕೊಡಲೇ ಇಲ್ಲ. ನಾನು ಮಾಡಬಹುದು ಎಂದು ನಾನು ಭಾವಿಸುತ್ತೇನೆ. ಚಿಕ್ಕ ಎಂಜಿನ್ ತನ್ನನ್ನು ತಾನೇ ಹೇಳಿಕೊಳ್ಳುತ್ತಿತ್ತು, ನಾನು ಮಾಡಬಹುದು ಎಂದು ನಾನು ಭಾವಿಸುತ್ತೇನೆ. ಇತರ ದೊಡ್ಡ ಎಂಜಿನ್ಗಳು ನಕ್ಕವು, ಆದರೆ ಚಿಕ್ಕ ಎಂಜಿನ್ ಮುಂದುವರಿಯಿತು. ಅವನು ಪರ್ವತದ ತುದಿಯನ್ನು ತಲುಪುವವರೆಗೂ ಅವನು ಎತ್ತರಕ್ಕೆ ಏರಿದನು. ಇತರ ಇಂಜಿನ್ಗಳು ಇದನ್ನು ನೋಡಿ ಆಶ್ಚರ್ಯಚಕಿತರಾದರು. ಅವನು ಅಂತಹದ್ದನ್ನು ನೋಡಿರಲಿಲ್ಲ. ನೀವು ಅದನ್ನು ಹೇಗೆ ಮಾಡಿದ್ದೀರಿ? ದೊಡ್ಡ ಎಂಜಿನ್ಗಳು ಕೇಳಿದವು. ಪುಟ್ಟ ಇಂಜಿನ್ ಹೇಳಿದರು, ನಾನು ಯೋಚಿಸುತ್ತಲೇ ಇದ್ದೆ, ನಾನು ಅದನ್ನು ಮಾಡಬಹುದೆಂದು ನಾನು ಭಾವಿಸುತ್ತೇನೆ, ನಾನು ಅದನ್ನು ಮಾಡಬಲ್ಲೆ ಎಂದು ನನಗೆ ತುಂಬಾ ವಿಶ್ವಾಸವಿತ್ತು. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇದ್ದರೆ ನೀವು ಏನನ್ನಾದರೂ ಸಾಧಿಸಬಹುದು. ಎಷ್ಟೇ ಕಷ್ಟಕರವಾದ ಕೆಲಸವಾಗಿದ್ದರೂ ನೀವು ಎಂದಿಗೂ ಬಿಟ್ಟುಕೊಡದಿದ್ದರೆ ನೀವು ಅಂತಿಮವಾಗಿ ಯಶಸ್ವಿಯಾಗುತ್ತೀರಿ. ಈ ಕಥೆಯ ಪಾಠ: ಪುಟ್ಟ ಎಂಜಿನ್ನ ಸಂಕಲ್ಪ ನಮಗೆಲ್ಲರಿಗೂ ಸ್ಫೂರ್ತಿಯಾಗಿದೆ. ನಮ್ಮ ಕನಸುಗಳು ಎಷ್ಟೇ ಕಷ್ಟ ಬಂದರೂ ಬಿಡಬಾರದು ಎಂಬುದನ್ನು ಇದು ತೋರಿಸುತ್ತದೆ. ಸಣ್ಣ ಎಂಜಿನ್ನ ಧನಾತ್ಮಕ ವರ್ತನೆ ಕೂಡ ಮುಖ್ಯವಾಗಿದೆ. ನಾವು ಯಾವಾಗಲೂ ನಮ್ಮನ್ನು ನಂಬಬೇಕು ಎಂದು ಇದು ನಮಗೆ ನೆನಪಿಸುತ್ತದೆ. ನೀವು ಏನನ್ನಾದರೂ ಮಾಡಲು ಸಾಧ್ಯವಿಲ್ಲ ಎಂದು ಇತರರು ನಮಗೆ ಹೇಳಿದಾಗಲೂ ಸಹ ಈ ಕಥೆಯು ನಾವೆಲ್ಲರೂ ದೊಡ್ಡ ವಿಷಯಗಳಿಗೆ ಸಮರ್ಥರಾಗಿದ್ದೇವೆ ಎಂಬುದನ್ನು ನೆನಪಿಸುತ್ತದೆ. ನಾವು ಮನಸ್ಸು ಮಾಡಿದರೆ ನಾವು ಅಂದುಕೊಂಡಿದ್ದನ್ನು ಸಾಧಿಸಬಹುದು.